ಲೈಫಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಅದು ಒಂದೇ ಒಂದು ಅಸ್ತ್ರದಿಂದ ಸಾಧ್ಯ, ಅದೇ ಡಿಸಿಪ್ಲಿನ್. ಡಿಸಿಪ್ಲಿನ್ ಇಲ್ಲದ ವ್ಯಕ್ತಿ ಇಂಜಿನ್ ಇಲ್ಲದ ಕಾರಿನಂತೆ. ಅದು ಮೇಲ್ಗಡೆ ಎಷ್ಟೇ ಸುಂದರವಾಗಿದ್ದರೂ ಅದು ಮುಂದೆ ಸಾಗೋದಿಲ್ಲ. ಈಗಲೇ ನಿಮ್ಮ ಮೆದುಳಿಗೆ ಹೇಳಿ, ಈ ವಿಡಿಯೋ ಮುಗಿಯೋವರೆಗೂ ಎಲ್ಲಿ ಹೋಗ್ಬೇಡ ಅಂತೇಳಿ. ಈ ವಿಡಿಯೋ ಕೊನೆಯಾಗುವ ಹೊತ್ತಿಗೆ ನಿಮ್ಮನ್ನು ಈ ಜಗತ್ತಿನಲ್ಲೇ ಯಾವ ಶಕ್ತಿಯೂ ನಿಲ್ಲಿಸಬಾರದು. ಅಂತಹ ಅನ್ಬ್ರೇಕಬಲ್ ಡಿಸಿಪ್ಲಿನ್ ಯೋಧ ನೀವಾಗಿರ್ಬೇಕು. ಲೆಟ್ಸ್ ಗೋ, ಶುರು ಮಾಡೋಣ. ನ್ಯೂಟನ್ ಅವರ ಆ ಲಾ ನೆನಪಿದೆಯಾ? ನ್ಯೂಟನ್ ಕಾಕ ಹೇಳ್ತಾರೆ, ಯಾವುದೇ ಒಂದು ವಸ್ತು ತನಗೆ ಪುಷ್ ಸಿಗೋ ತನಕ ಮುಂದಕ್ಕೆ ಹೋಗೋದಿಲ್ಲ, ಆದ್ರೆ ಒಮ್ಮೆ ಆ ವಸ್ತು ಮೋಷನ್ಗೆ ಹೋದ್ಮೇಲೆ ಇನ್ನೊಂದು ಫೋರ್ಸ್ ಅದು ತನ್ನನ್ನು ತಡೆಯೋ ತನಕ ನಿಲ್ಲೋದಿಲ್ಲ ಅಂತ ಹೇಳಿ. ಈ ಲಾನ ಯಾಕೆ ಹೇಳಿದೆ ಅಂತಂದ್ರೆ, ಇದು ಕೂಡ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತದೆ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಶುರು ಮಾಡೋದಷ್ಟೇ ಕಷ್ಟ, ಓದೋದು ಕಷ್ಟ ಅಲ್ಲ. ಪುಸ್ತಕ ಮತ್ತು ನೋಟ್ಬುಕ್ ತೆಗೆದುಕೊಂಡು ಕುಳಿತುಕೊಂಡು ಓದೋದೇ ಒಂದು ಕಷ್ಟವಾಗಿದೆ. ಎಕ್ಸರ್ಸೈಸ್ ಮಾಡೋದು ಕಷ್ಟವಲ್ಲ, ಆದ್ರೆ ಎಕ್ಸರ್ಸೈಸ್ ಅನ್ನು ಸ್ಟಾರ್ಟ್ ಮಾಡೋದೇ ಒಂದು ಕಷ್ಟವಾಗಿದೆ. ನಿಮ್ಮ ಮನಸ್ಸಿದೆಯಲ್ಲ, ಇದನ್ನು ಮಾಡಬೇಡ ಅಂತೇಳಿ ಕಾರಣಗಳನ್ನು ಹುಡುಕಿ ಕೊಡುತ್ತಂತೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ಏನ್ ಗೊತ್ತಾ? ನೀವು ಯಾವುದೇ ಒಂದು ಗೋಲ್ ಅನ್ನು ಅಚೀವ್ ಮಾಡ್ಲಿಕ್ಕೆ ಅದಕ್ಕೊಂದು ಸ್ಟ್ರಾಂಗ್ ಆಗಿರೋ ಒಂದು ರೀಸನ್ ಇರಬೇಕು. ನಾನು ಈ ಕೆಲಸ ಯಾಕೆ ಮಾಡ್ಬೇಕು, ಈ ಕೆಲಸ ಮಾಡೋದು ನನಗೆ ಯಾಕೆ ಅತಿ ಮುಖ್ಯ, ಈ ರೀತಿ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಮತ್ತೇನು ಇಲ್ಲ. ಉದಾಹರಣೆಗೆ ಈ ವಿಡಿಯೋ ನೋಡಿ. Kick the tree. That's it. Take your bag and leave my house. What? What's going on? You don't want training. Hey, you want me to break my leg? Your brother. Remember? This? That's the power of strong reason. ಹಾಗಾಗಿ ನೀವು ಮುಂದಿನ ಸಾರಿ ಕೆಲಸ ಮಾಡೋಕೆ ಮನಸ್ಸಾಗದಿದ್ರೆ ಒಂದು ಸ್ಟ್ರಾಂಗ್ ರೀಸನ್ ಕೊಡಿ. ನಾ ಈ ಕೆಲಸ ಯಾಕೆ ಮಾಡ್ತಿದ್ದೀನಿ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ. ಆ ರೀಸನ್ ಯಾವುದಾದ್ರೂ ಆಗಿರ್ಲಿ, ಒಂದು ಸಾರಿ ಕಣ್ಣು ಮುಚ್ಚಿಕೊಂಡು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಮನೆಯ ಪರಿಸ್ಥಿತಿಯನ್ನು. ನಿನ್ನ ಸಾಧನೆಗೋಸ್ಕರ ಮನೆಯಲ್ಲಿ ಕಾದಿ ಕುಳಿತಿದ್ದಾರೆ ನಿನ್ನವರು. ಈ ಸ್ಟ್ರಾಂಗ್ ರೀಸನ್ ಅನ್ನು ಇಮೇಜಿನ್ ಮಾಡಿದ ತಕ್ಷಣ ನಿನ್ನೊಳಗೆ ಮತ್ತೆ ಜ್ವಾಲೆ ಹುಟ್ಟುತ್ತದೆ. ಈ ಜ್ವಾಲೆ ಕೇವಲ ನಿಮಿಷಗಳ ಮಾತ್ರ ಹುರಿಯೋದಲ್ಲ, ಇದು ನಿಮ್ಮ ಸಾಧನೆ ಮುಟ್ಟೋವರೆಗೂ ಅನ್ಲಿಮಿಟೆಡ್ ಆಗಿ ಉರಿಯುತ್ತೆ. ಯಾವಾಗ ಈ ಸ್ಟ್ರಾಂಗ್ ರೀಸನ್ ಅನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಿರೋ, ಪ್ರತಿ ಸಾರಿ ನಿಮ್ಮೊಳಗೆ ಮತ್ತೆ ನಿಮ್ಮ ನಿಜವಾದ ಮೋಟಿವೇಟರ್ ಬರ್ತಾರೆ. ಈ ಕೆಲಸ ಮಾಡು ಅಂತ ಹೇಳಿ ಪ್ರೇರೇಪಣೆ ಕೊಟ್ಟು ಹೋಗ್ತಾರೆ. ಇದಾದ್ಮೇಲೆ ಆ ಕೆಲಸವನ್ನು ನೀವು ಮಾಡೇ ಮಾಡ್ತೀರಾ. ನ್ಯೂಟನ್ ಲಾ ಪ್ರಕಾರ ಯಾವುದೇ ವಸ್ತು ಒಮ್ಮೆ ಪುಷ್ ಸಿಕ್ಕ ಮೇಲೆ ಮೋಷನ್ಗೆ ಬರುತ್ತದೆ. ಹಾಗೆ ನೀವು ಕೂಡ ಬಂದಿದ್ದೀರಾ. ಆದ್ರೆ ಅದೇ ರೀತಿ ಇನ್ನೊಂದು ಫೋರ್ಸ್ ನಿಮ್ಮನ್ನು ನಿಲ್ಸಕ್ ಸಾಧ್ಯವಾಗಿರಬಾರದು. ನಿಮ್ಮನ್ನು ನಿಲ್ಲಿಸಲು ಹಲವಾರು ಫೋರ್ಸ್ಗಳು ಎದುರಾಗುತ್ತವೆ. ಅದು ಮೊಬೈಲ್ ಆಗಿರ್ಬೋದು, ಅಥವಾ ಪಾರ್ಟಿ, ಅಥವಾ ಫ್ರೆಂಡ್ಸ್, ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಇಂತಹ ಫಾಲ್ತು ವಸ್ತುಗಳ ಕಾರಣದಿಂದ ನಿನ್ನ ಡಿಸಿಪ್ಲಿನ್ ಬ್ರೇಕ್ ಆಗಬಾರ್ದು ಅಂತಂದ್ರೆ ನೀನು ಕೇವಲ ಒಂದು 10 ನಿಮಿಷ ರೂಲ್ ಫಾಲೋ ಮಾಡಬೇಕು. ಯಾವುದೇ ವಿಷಯ ನಿಮ್ಮ ಗುರಿಯನ್ನು ತಡೆಯಲು ಆರಂಭಿಸಿದಾಗ ಅದಕ್ಕೆ 10 ನಿಮಿಷವರೆಗೂ ಗಮನ ಕೊಡಬೇಡಿ. ಅದಕ್ಕಾಗಿ ಒಂದು ಮೋಟಿವೇಶನ್ ಪವರ್ಫುಲ್ ಸಾಂಗ್ ಹಾಕಿ ಮತ್ತು ಆ ಕ್ಷಣವೇ ನಿಮ್ಮ ಗೋಲ್ಸ್ ಅನ್ನು ಇಮೇಜಿನ್ ಮಾಡಿ. ಆಗ ನಿಮ್ಮ ಎಲ್ಲ ಫಾಲ್ತು ವಿಷಯಗಳು ನಿಮ್ಮ ವಿಲ್ ಪವರ್ ಮುಂದೆ ಚಿಕ್ಕದಾಗಿ ಬಿಡುತ್ತದೆ. ಈಗ ನಾನು ಹೇಳೋ ಪಾಯಿಂಟ್ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಇಲ್ಲಿ ಒಂದು ದಿನವೂ ಗ್ಯಾಪ್ ಇಲ್ಲದ ನಿನ್ನ ಟಾಸ್ಕ್ ಮೇಲೆ ರೆಗ್ಯುಲರ್ ಆಗಿ ಕೆಲಸ ಮಾಡಬೇಕು. ಅದರ ಮೇಲೆ 1 ರಿಂದ 30ರವರೆಗೂ ಕೌಂಟಿಂಗ್ ಬರೆಯಿರಿ ಮತ್ತು ಪೇಪರ್ ನ ಟಾಪ್ ನಲ್ಲಿ ಬರೆಯಿರಿ ಮಿಷನ್ ಅನ್ಸ್ಟಾಪಬಲ್ ಅಂತೇಳಿ. ಅದರ ಜೊತೆಗೆ ನಿಮ್ಮ ಗೋಲ್ ಹೆಸರು ಕೂಡ ಬರೆಯಿರಿ. ಆ ಪೇಪರ್ ಅನ್ನು ನಿಮ್ಮ ಗೋಡೆ ಮೇಲೆ ಅಂಟಿಸಿ ಪ್ರತಿದಿನ ಅದನ್ನು ನೀವು ನೋಡಬೇಕು. ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಗೋಲ್ ಗಳಿಗೆ ರಿಲೇಟೆಡ್ ಆಗೋ 3 ಟಾಸ್ಕ್ ಗಳನ್ನು ಸೆಲೆಕ್ಟ್ ಮಾಡಿ ಮತ್ತು ಅವನ್ನೆಲ್ಲ ರೆಗ್ಯುಲರ್ ಆಗಿ ಮಾಡಬೇಕು. ಮತ್ತು ಯಾವ ದಿನ ನೀವು ಆ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ತಿರೋ ಆ ದಿನದಿಂದಲೇ ಅದರ ಮೇಲೆ ಎಕ್ಸ್ ಮಾರ್ಕ್ ಹಾಕಿ. ಇದು ಒಂದು ಸೈಕಾಲಜಿ ಗೇಮ್ ತರ. ಇದರ ರೂಲ್ ಏನ್ ಗೊತ್ತಾ? ಡೋಂಟ್ ಬ್ರೇಕ್ ದ ಚೈನ್ ಅಂತ ಹೇಳಿ. ಎಕ್ಸ್ ಮಾರ್ಕ್ ಗಳು ಹೆಚ್ಚಾದಂತೆ
ಓದದೆ ಹೋದಂತೆ ನಿನ್ನೊಳಗೆ ಒಂದು ಭಾವನೆ ಬರ್ತದೆ, ಅದೇನಾದ್ರೂ ಆಗ್ಲಿ ಚೈನ್ ಒಡೆಯಬಾರದು, ನನ್ನ ಕನಸುಗಳನ್ನು ಒಡೆಯಬಾರದು, ನಾನು ಸಾಧಿಸ್ತೀನಿ ಅನ್ನುವಂತ ಹಠ ಹುಟ್ಟುತ್ತದೆ. ಮತ್ತು ನೀನು ಆ ಪೇಜ್ ನ ಕೊನೆಯ ಕ್ರಾಸ್ ಮಾಡಿದಾಗ ಅದು ಮುಗಿದ ಮೇಲೆ ಮತ್ತೊಂದು ಪೇಜ್ ಹಚ್ಚಿಬಿಡಿ. ಈ ರೀತಿ ನೀವು ಒಂದು ಅನ್ಬ್ರೇಕಬಲ್ ಡಿಸಿಪ್ಲಿನ್ ಅನ್ನು ಅನ್ಲಾಕ್ ಮಾಡ್ತೀರಾ, ಇದಕ್ಕೆ ಯಾವುದೇ ಸಂಶಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.